ನೋಡಲಿಕ್ಕೆ ಚಿಕ್ಕ ಮಕ್ಕಳಿಂದ ರೆಡಿ ಮಾಡ್ತಾರೆ. ಕೆಂಪು ಕೋಟೆಗೆ ಎಷ್ಟೋ ಬಡವರು ಇವತ್ತು 3 ದಿನ ಮುಂಚೆ 4 ದಿನ ಮುಂಚೆ ಟ್ರೈನ್ ಇಟ್ಕೊಂಡು ಡೆಲ್ಲಿಗೆ ಹೋಗ್ತಾರೆ. ನಾಳೆ ನೀವು ನೋಡಿದರೆ ನಮ್ಮ ಇಲ್ಲಿ ನೋಡಿದರೆ ಎಷ್ಟು ಜನ ಬರ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದೆಲ್ಲ. ದಿಸ್ ಇಸ್ ನಾಟ್ ಸಂಭ್ರಮ ರೀ. ಸ್ವಾತಂತ್ರ್ಯ ಉತ್ಸವ ಅನ್ನೋದು ಇದು ಸಂಭ್ರಮ ಮಾತ್ರ ಅಲ್ಲ, ದೇಶಭಕ್ತಿ ಮಾತ್ರ ಅಲ್ಲ, ಇದರಲ್ಲಿ ಸ್ಯಾಕ್ರಿಫೈಸಸ್ ಇದೆ ಅಲ್ವಾ. ಈ ಸ್ವಾತಂತ್ರ್ಯ ನಮಗೆ ತಂದುಕೊಡ್ಲಿಕ್ಕೆ ಎಷ್ಟು ಜನ ಜೀವ ಕಳ್ಕೊಂಡವ್ರ, ಏನೇನು ಕಳ್ಕೊಂಡವ್ರ ಅಂತ ನಮ್ಗೆ ಗೊತ್ತಿದೆ. ದೇಶ ಏನು ಕಳ್ಕೊಂಡಿದ್ದನೋ ಪಡ್ಕೊಂಡಿದ್ದೀನೋ ಅಂತ ಗೊತ್ತಿದೆ ನಮಗೆ. ಅಂಡ್ ದೇಶ ಎಲ್ಲ ಕೊಟ್ಟಿದೆ. ಜಮೀರ್ ಅಹಮದ್ ಖಾನ್ ಹತ್ರ ಏನಿತ್ರಿ ಜಮೀರ್ ಅಹಮದ್ ಖಾನ್ ಹತ್ರ ಹೇಳಿ, ಹೆಂಗಾದ ಜಮೀರ್ ಅಹಮದ್ ಖಾನ್? ದೇಶ ಕೊಟ್ಟಿದ್ರಿ, ಈ ನಾಡು ಕೊಟ್ಟಿದ್ದು. ಆ ದೇಶದ ಬಾವುಟ ಆರಿಸ್ಲಿಕ್ಕೆ ಹೋಗ್ಲಿಕ್ಕೆ ಪುರ್ಸೊತ್ತಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅಂದ್ಕೊಳ್ರಿ. ಒಬ್ಬ ನೀವು ಒಂದು ತಿಳ್ಕೊಳ್ಳಿ, ಒಬ್ಬನ ತಾಯಿಯ ತಂದೆನ ಸತ್ತೋದ್ರೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ಮಗ ಬ್ಯುಸಿ ಇದ್ದಾನೆ ಅಂತ ಹೇಳಿದ್ರೆ ಏನಾಗ್ಬೋದು? ಅದು ನಡೀತಾ ಇದೆ ಸರ್. ಏನಾಗ್ಬೋದ್ರಿ? ಏನಾಗ್ಬೋದು? ಏನು ಅಂತ ಬಿಸಿ ರೀ ನಮ್ಮ ಮನುಷ್ಯ? ಅಂತ ಬಿಸಿ ಆದ್ರೆ ವಸತಿ ಖಾತೆ ಹೆಂಗೆ ನಿಭಾಯಿಸ್ತಾನ್ರಿ? ನಾನು ಹೇಳಿ, ವಸತಿ ಖಾತೆ ಹೆಂಗ್ರಿ ನಿಮಗೆ ನಿಭಾಯಿಸಿದವರು? ವಸತಿ ಬೇಕಾಗಿರೋದೇ ನೋಡ್ರಿ, ದೇಶದ ಪ್ರಧಾನಮಂತ್ರಿಗೆ ಬೈತಾರೆ, ಓಕೆ ಇಂಡಿವಿಜುವಲ್. ಈಗ ಬಾಯಿ ಒಂದು ನಿಮಿಷ ಗೊತ್ತಾ ನಿಮಗೆ, ಅಮಿತ್ ಶಾ ಅವರು ಕ್ಯಾಂಪೇನ್ಗೆ ಬಂದಿದ್ರು, ಸ್ವಾಮೀಜಿ ಅವರ ಮುಂದೆ ಕಾಲ್ ಮೇಲೆ ಕಾಲ್ ಹಾಕಿ ಕೂತ್ಕೊಂಡ್ರು ಅಂತ. ಐ ರಿಮೆಂಬರ್. ನೀವೆಲ್ಲ ಏನಂದ್ರಿ ಕಾಂಗ್ರೆಸ್ ಅವರು? ಗೌರವ. ಇದು ಧರ್ಮಕ್ಕೆ ಮಾಡಿದ ಅಪಚಾರ, ಎಂಟೈರ್ ಧರ್ಮಕ್ಕೆ ಮಾಡಿದ ಅಪಚಾರ, ಇದು ಹಿಂದುತ್ವಕ್ಕೆ ಮಾಡುವ ಅಪಚಾರ. ಒಂದು ಸ್ವಾಮೀಜಿಗೆ ಮಾಡುವ, ಇಡೀ ಸ್ವಾಮೀಜಿಗಲ್ಲ, ಇಡೀ ಸ್ವಾಮಿ ಪಂಥಕ್ಕೆ ಮಾಡುವ ಅಪಚಾರ ಅಂತ ಹೇಳಿದ್ರಿ. ಒಪ್ಕೊಳ್ಳುವಪ್ಪ, ಆಯ್ತು, ಸಂಸ್ಕೃತಿ ಇಲ್ಲ ಅವರಿಗೆ ಅಂತ ಒಪ್ಕೊಳ್ಳುವ. ಈಗ ಇದು ಯಾವುದು? ಇದನ್ನು ಹೆಂಗೆ ಸಮರ್ಥಿಸಿದ್ರಿ? ನನಗೆ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸ್ಟಿಲ್ ನೌ. ಪರಮೇಶ್ವರ್ ಅಂತವರು ಇದನ್ನು ಸಮರ್ಥಿಸಿಕೊಳ್ಬೇಕಾದ ಪರಿಸ್ಥಿತಿ ಅಲ್ಲಲ್ಲ, ಪರಿಸ್ಥಿತಿ ಬಂತವರಿಗೆ. ಪಾಪ ಏನ್ ಮಾಡೋದು? ಇಲ್ಲ ಅವರು ಮುಟ್ಟಾಳ್ರಿ, ನಮ್ಮವರು ಅಯೋಗ್ಯ, ಅವನನ್ನು ಹೊರಗಡೆ ಹಾಕ್ತೀವಿ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಈಗ ನಿಮ್ಮ ಪರಿಸ್ಥಿತಿ ಅದೇ ಇದೆ. ನಿಮ್ಮ ಪರಿಸ್ಥಿತಿ ಅದೇ. ಇಲ್ಲಿ ಕೂತ್ಕೊಂಡಿದ್ರಿ, ಸಮರ್ಥಿಸಬೇಕು. ನಮಗೆ ಟೈಮ್ ಇದೆ, ಅವ್ರು ಫ್ರೀ ಇಲ್ಲ. ಹಿಯರ್ ನಾವು ಏನು ಮಾತಾಡ್ತಾ ಇದ್ವಿ ಅಂತ ಅಟ್ ಲೀಸ್ಟ್ ಎಸ್ ಈಸ್ ಮೇ ಬಿ ಡಿಸಪಾಯಿಂಟೆಡ್. ಓಕೆ, ನನಗೆ ನನ್ನ ಹತ್ರ ವಕ್ಫ್ ಮತ್ತು ಅಲ್ಪಸಂಖ್ಯಾತರು ನಿಗಮ ತಗೊಂಡ್ರು, ನಾನು ಡಿಸಪಾಯಿಂಟೆಡ್. ಒಂದು ಪ್ರೊಟೆಸ್ಟ್ ರೀತಿಯಲ್ಲಿ ನನಗೆ ವಿಜಯನಗರ ಬೇಡ ಅಂತ ಬಿಡಬೇಕು ಅಂತ ಇರ್ಬೋದು. ಓಕೆ, ರೈಟ್. ಪೊಲಿಟಿಕಲಿ ವಿ ಅಂಡರ್ಸ್ಟ್ಯಾಂಡ್, ಪೊಲಿಟಿಕಲಿ ಈ ಮೇ ಬಿ ರೈಟ್. ಬಟ್ ಆ ಲೆಟ್ರಲ್ಲಿ ಏನು ಹೇಳ್ತದೆ, ಬರೆದ ಲೆಟರ್ ಟೈಮಿಂಗ್ ಏನು, ಬರೆದ ವಿಷಯಗಳೇನು? ಅಲ್ಲ ರೀ, ಆಯ್ತು ಅವರಿಗೆ ಓದ್ಲಿಕ್ಕೆ ಬರಲ್ಲ, ಒಬ್ಬ ಮುಟ್ಟಾಳನಾದ್ರೂ ಓದ್ಲಿಕ್ಕೆ ಕನ್ನಡ ಬರಲ್ಲ ಅಂದ್ರೆ ಓದಪ್ಪ, ಸೈನ್ ಆಗುವ ಮೊದಲು ಏನು ಹಾಕಿದ್ಯಾ, ಬರ್ದಿದ್ಯಾ ನೀನು ಅಂತ ಹೇಳ್ಬೇಕು ತಾನೆ? ಕೇಳ್ತಾರೆ ತಾನೆ ನೀವು ಸೈನ್ ಹಾಕುವಾಗ. ಒಬ್ಬರಿಗೆ ಒಂದು ಲೆಟ್ರನ್ನು ಓದಿ ಸೈನ್ ಹಾಕದವರು ನಾಳೆ ಕಡತಗಳಿಗೆ ಹೆಂಗ್ರಿ ಅವ್ರು ಮಾಡ್ತಾರೆ? ವಸತಿ ಖಾತೆ ಅಂತ ಖಾತೆಯನ್ನು ಹೆಂಗ್ರಿ ನಿಭಾಯಿಸ್ತಾರೆ ಅವರು? ಈಗ ನೀವು ಹೇಳಿ, ನಾಳೆ ಅವ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಬೈ ಮಿಸ್ಟೇಕ್. ಏನ್ರಿ ಮಿಸ್ಟೇಕ್? ವಾಟ್ ಮಿಸ್ಟೇಕ್? ದಿಸ್ ಕೈಂಡ್ ಆಫ್ ಮಿಸ್ಟೇಕ್. ಈಗ ನಾಳೆ ಮೋದಿ ಅವರು ಹೇಳಿದ್ರೆ, ಮೋದಿಯವರು ನನಗೆ ಬರ್ಲಿಕ್ಕೆ ಬಿಸಿ ಇದ್ದೀನಿ, ನಾನು ಅಲಹಾಬಾದ್ ಗುಜರಾತ್ಗೆ ಏನಕ್ಕೋ ಬಂದೆ, ಹೋಗ್ಲಿಕ್ಕೆ ನಂಗೆ ಪುರ್ಸೊತ್ತಿಲ್ಲ ಅಂತ ಲೆಟರ್ ಬರೆದ್ರೆ ನೀವೇನ್ ಮಾಡ್ತೀರಿ? ಹೇಳಿಲ್ವಲ್ಲ ಸರ್. ಆಯ್ತು, ನಿಮ್ಮದಕ್ಕೆ ಬರುವಪ್ಪ. ನಾಳೆ ಮೋದಿ ಅವರು ಹೇಳ್ತಾರೆ ನನಗೆ ಪುರ್ಸೊತ್ತಿಲ್ಲ, ನನಗೆ ಗುಜರಾತಲ್ಲಿ ಸ್ವಲ್ಪ ಎಲೆಕ್ಷನ್ ಇದೆ, ಅಲ್ಲಿ ಓಡಾಡ್ಲಿಕ್ಕಿದೆ, 2 ದಿನ ನನಗೆ ಡೆಲ್ಲಿಗೆ ಬರ್ಲಿಕ್ಕಾಗಲ್ಲ, ಯಾರಾದರೂ ಬೇರೆಯವರನ್ನು ಆರಿಸಿ ನೀವು, ನಾನು ಅಲಹಾಬಾದಲ್ಲಿ ಎಲ್ಲೋ ಗುಜರಾತಲ್ಲಿ ಆರಿಸ್ತೀನಿ, ಗಾಂಧಿನಗರದಲ್ಲಿ ಹೋಗ್ಬಿಟ್ಟು. ಏನು ಹೇಳ್ತೀರಿ ರಾಹುಲ್ ಗಾಂಧಿ? ಬಿಟ್ಬಿಡ್ತೀರಾ ನೀವು ಕಾಂಗ್ರೆಸ್ ಅವರು? ಜನ್ಜೀನ್ ಕರ್ಕೊಂಡು ಬಂದು ಏನಾದರೂ ಮಾಡ್ತೀರಾ, ಮಾತಾಡ್ತೀರಾ? ನೋಡಿ, ಕಾಂಗ್ರೆಸ್ ಪಕ್ಷ ಹೆಂಗೆ, ಕಾಂಗ್ರೆಸ್ ಪಕ್ಷಕ್ಕೆ ಯಾರಿಗೂ ಯಾರ ಕಡೆಯಿಂದನೂ ದೇಶಭಕ್ತಿ ಅಲ್ಲ. ನನ್ನ ಕ್ವಶನ್ ಒಂದೇ, ಏನು ನಿಮ್ಮ ಸ್ಟ್ಯಾಂಡ್ ಏನಿರ್ಬೋದು ಅಂತ ಕೇಳೋದು. ಕಾಂಗ್ರೆಸ್ ಪಕ್ಷ ದೇಶಭಕ್ತಿ ಪಕ್ಷನಾ? ದೇಶಭಕ್ತಿ ಪಕ್ಷ. ಆಮೇಲೆ ನಾವೇ ಹಂಗಾರಿಂದ ದೇಶ ವಿರೋಧಿ ಪಕ್ಷದಿಂದ ಅಲ್ಲ, ಅವರು ಆ ಕಂಟೆಕ್ಸ್ಟ್ ನೋಡ್ಬೇಕಾಗತ್ತೆ. ಅವ್ರು ಅಲ್ಲ, ಈಗ ಅವರು
ನನಗೆ ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಧ್ವಜಾರೋಹಣ ಮಾಡೋದಕ್ಕೆ ನಾನು ಅವ್ರು ಎಲ್ಲೂ ನಿರಾಕರಣೆ ಮಾಡಿಲ್ಲ, ಎಲ್ಲೂ ಅಗೌರವ ತೋರಿಸಿಲ್ಲ. ಅವ್ರು ಹೇಳಿದ್ದಾರೆ ವಿನಾಯಿತಿ ಕೊಡಿ ಅಂತ. ವಿನಾಯಿತಿ ಕೊಡಿ, ನನಗೆ ಹೋಗೋದಕ್ಕಾಗಲ್ಲ, ನನಗೆ ಸಮಸ್ಯೆಗಳಿದೆ ಅಂತ ಹೇಳಿದ್ದಾರೆ. ಸಮಸ್ಯೆ ಏನು ಹೇಳಿಲ್ಲ ಅವರು. ಹೌದು, ಚುನಾವಣಾ ರಾಜಕಾರಣಕ್ಕೆ ಇನ್ನೊಬ್ಬರ ಹಕ್ಕನ್ನು, ಇನ್ನೊಬ್ಬರ ಧ್ವಜಾರೋಹಣ ಮಾಡುವ ಹಕ್ಕನ್ನು ಇನ್ನೊಬ್ರು ತಗೊಳ್ಳಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಮತ್ತೆ ಸಾಧ್ಯನೇ ಇಲ್ಲ. ನಾಳೆ ನನಗೆ ಖುಷಿ ಆಯ್ತಪ್ಪ, ನಾನು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವರೇ, ನೀವು ಮಾಡಬೇಡಿ, ನಾನು ದೇಶಭಕ್ತ, ನಾನು ಮಾಡಿದೆ ಅಂತ ನೀವು ಬಿಡ್ತೀರಾ? ಅಲ್ಲ, ಅದು ಸಂವಿಧಾನಿಕ ಅಲ್ಲ, ನೀವು ಬಿಡ್ತೀರಾ? ನೀವು ಬಿಡ್ತೀರಾ? ಅಲ್ಲ ರೀ, ಸಂವಿಧಾನಿಕ ಓತ್ ತಕೊಂಡು ಮೊನ್ನೆ ಪ್ರತಿಜ್ಞೆ ಮಾಡಿ, ಓಕೆ, ಮೊನ್ನೆ ಅದನ್ನು ಯಾವ ಕಷ್ಟದಲ್ಲಿ ಫಸ್ಟ್ ಲಿಸ್ಟ್ ಅಲ್ಲಿ ಬಂದಿಲ್ಲ. ಸಾಹೇಬ್ರು ಡಿಪ್ರೆಷನ್ ಹೊರಟೋಗ್ಬಿಟ್ಟಿದ್ರು. ಸಾಹೇಬ್ರು ಹೋಗ್ಬಿಟ್ಟು ಎಲ್ಲೆಲ್ಲ ಕಾಲಿಗೆ ಬಿದ್ದು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಗೋಳಿ ತಗೊಂಡ್ಬಿಟ್ಟು ಡೆಲ್ಲಿಲಿ ಕೂತ್ಕೊಂಡ್ಬಿಟ್ಟು ಆ ಗ್ಯಾಂಗ್ ಇಂದ ಈ ಗ್ಯಾಂಗ್ ಬಂದ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಪೇಮೆಂಟ್ ಕೊಟ್ಬಿಟ್ಟು ಬಂದ್ಬಿಟ್ಟು ಈಗ ತಿರಂಗ ಹಾರಿಸ್ಲಿಕ್ಕೆ ಸಾಹೇಬ್ರು ಏನು ಮೊನ್ನೆ ದುಡ್ಡು ಖರ್ಚು ಮಾಡಿದ್ರಲ್ಲ, ಅದೇನು ಒಟ್ಟಾಗ್ತಾ ಇದ್ದಾರಾ? ಏನು ನಂಬರ್ ಪ್ಲೇಟ್ ಚೇಂಜ್ ಮಾಡಿಬಿಟ್ಟು ಒಂದೇ ನಂಬರ್ ಪ್ಲೇಟಲ್ಲಿ ಬಸ್ ಓಡಿಸ್ಬಿಟ್ಟು? ಅಲ್ಲ, ಕತೆ ಏನು? ಅಷ್ಟು ಬಿಸಿ ಏನ್ರಿ? ಆಯ್ತು, ನೀವು ಹೇಳ್ರಿ ICU, ಯಾವ ICU? 1 ಮಿನಿಟ್ ರೀ, ನನಗೆ 2 ದಿನದ ನಂತರ ICU ಅಲ್ಲಿ ನಾನು ಇರ್ತೀನಿ ಅಂತ ಅವ್ರಿಗೆ ಏನಾದ್ರು ಕನ್ಸು ಬಿದ್ದಿತ್ತಾ? ಅಲ್ಲ, ಈಗಾಗಲೇ ಏನಾದ್ರು ಯಾವ್ದಾದ್ರು ಒಂದು ಹಾಸ್ಪಿಟಲ್ ಅಲ್ಲಿ ICU ಇದ್ರ ಅದಾದ್ರೂ ಗೊತ್ತಾಗಬೇಕು ಕರ್ನಾಟಕದವ್ರಿಗೆ. ಯಾಕಂದ್ರೆ ಕರ್ನಾಟಕದ ವಸತಿ ಸಚಿವನಿಗೆ ಏನಾದ್ರು ಆದ್ರೆ ನ್ಯೂಸ್ ಬುಲೆಟಿನ್ ಬರಬೇಕು, ಮೆಡಿಕಲ್ ಬುಲೆಟಿನ್ ಬರಬೇಕು ನಮಗೆ. ವಸತಿ ಸಚಿವರು ಸೀರಿಯಸ್ ಇದ್ದಾರೆ, ಲಾಸ್ಟ್ ಹಂತದಲ್ಲಿದ್ದಾರೆ, ಆಕ್ಸಿಜನ್ ಇಷ್ಟು ಲೆವೆಲ್ ಅಲ್ಲಿ ಇದೆ ಅಂತ ಕೊಡ್ತಾರೆ ಹೊರಗಡೆ ಬಂದು. ಅದು ಕೊಟ್ಟಿಲ್ಲ ರೀ. ಎಲ್ಲಿರೋ ವಸತಿ ಸಚಿವರು ಕರೆಕ್ಟ್ ಇದ್ದಾರೆ? ಎಲ್ಲೋ ಪಬ್ಬಲ್ಲಿ ಇದ್ದಾರೆ, ಎಲ್ಲಿದ್ದಾರೆ ನಮ್ಗೆ ಗೊತ್ತಿಲ್ಲ ರೀ. ನಾನು ಮೈ ಓನ್ ಒಂದೇ ಒಂದು ರಿಕ್ವೆಸ್ಟ್, ಇಷ್ಟು ಬ್ಯುಸಿ ಆದಿದ್ದವ್ರು ವಸತಿ ಸಚಿವರು ಹೆಂಗೆ? ನಂಬರ್ 1. ನಂಬರ್ 2, ಅಷ್ಟು ಬ್ಯುಸಿ ಆದವರನ್ನು ನೀವು ಪಕ್ಷದ ಅಧ್ಯಕ್ಷರನ್ನು ಯಾಕೆ ಮಾಡಲ್ಲ? ಅವರನ್ನು ನೀವು ಯಾಕೆ ಇಟ್ಕೊಂಡಿದ್ರಿ? ಯಾಕೆ ಪೇಮೆಂಟ್ ಕೊಟ್ಟು ಬರಬೇಕು? ಏನಕ್ಕೆ ಬರಬೇಕು? ಇಷ್ಟು ಡೆಲ್ಲಿಗೆ ಹೋಗ್ಬಿಟ್ಟು ಇಷ್ಟು ಬ್ಯುಸಿ ಆಗಿದ್ದವರು, ಹೆಲ್ತ್ ಸರಿ ಇಲ್ಲದವರು, ಹೆಲ್ತ್ ಸರಿ ಇಲ್ಲ, ಡೆಲ್ಲಿಗೆ ಹೋಗ್ಲಿಕ್ಕೆ ಹೆಲ್ತ್ ಸರಿ ಇತ್ತಾ? ದಿನ ಬೆಳಿಗ್ಗೆ ಫ್ಲೈಟ್, ಸ್ಪೆಷಲ್ ಫ್ಲೈಟ್, ಅವನದೊಂದು ಫ್ಲೈಟ್, ಇವನದೊಂದು ಫ್ಲೈಟ್, 2 ಫ್ಲೈಟ್ ಖಾಲಿ ಕಾಂಗ್ರೆಸ್ ಶಾಸಕರೇ. ಡೆಲ್ಲಿ ಆಲ್ 5 ಸ್ಟಾರ್ ಹೋಟೆಲ್ಸ್ ಕಾಂಗ್ರೆಸ್ರೇ. 2 ತಿಂಗಳಾಯ್ತು ರೀ. ಡಿ ಕೆ ಶಿವಕುಮಾರ್ ಅವರೇ 10 ಸಲ ಹೋಗಿ ಬಂದ್ರು, ಹೈಕಮಾಂಡ್ ಮುಂದೆ ನಿಂತು, ಹೋಗ್ರೆ ಲೀಸ್ಟ್ ಕಳಿಸ್ತೀರಿ, ಹೋಗಿ, ರೈಟ್ ಔಟ್. ಇಲ್ಲಿ ಬಂದು ಲೀಸ್ಟ್ ಬಂತು. ಲೀಸ್ಟ್ ಬಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್, ಅದು ಎಲ್ಲಿ? ಹಾರ್ವರ್ಡ್ ಅಲ್ಲಿ ಮಾಡ್ಕೊಂಡ್ ಬಂದವರು, ಫಾರಿನ್. ಸ್ಪೆಲ್ಲಿಂಗ್ ಸೈನ್ ಹಾಕಿದ್ಯಾರ ಹೇಳಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಗೆ? ಯಾವ ಪಾರ್ಟಿ ಅಧ್ಯಕ್ಷ? ಯಾವ ಪಾರ್ಟಿ ಹೇಳಿ? ಅಧ್ಯಕ್ಷರು ಎಲ್ಲಿ ಅವರು? ಮೇಡಮ್ ಎಲ್ಲಿ ಅವರು? ಎಲ್ಲ ಹಾರ್ವರ್ಡ್ ಕಲ್ತವ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಕಳಿಸಿರೋದು. ಈಗ ಇವನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಪುನಃ. ನಾವು ಇಟ್ಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಏನು ರೀಸನಿಂಗ್ ಕೊಡ್ತೀರಿ? ರೀಸನಿಂಗ್ ಕೊಡ್ತೀರಿ? ಜಮೀರ್ ಅವರು ಪಬ್ಲಿಕ್ ಲೈಫ್ ಅಲ್ಲಿ ಇರೋದು, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅಲ್ಲ, ಗೊತ್ತಾಯ್ತು ನನಗೆ, ಅವ್ರು ಪಬ್ಲಿಕ್ ಲೈಫ್ ಅಲ್ಲಿ ಇದ್ದಾರೆ. ಅಲ್ಲ, ಅವರು ಎಲ್ಲೂ, ನಾನು ಹೇಳ್ತಾ ಇರೋದು, ಅಲ್ಲ, ತ್ರಿವರ್ಣ ಧ್ವಜಕ್ಕೆ ಎಲ್ಲೂ ಅಗೌರವ ತೋರಿಸುವಂತಹ ಮಾತನ್ನು ಆಡಿಲ್ಲ. ಅವರು ಸ್ಟೇಷನ್ ನಲ್ಲಿ ಇದ್ದು ನಿರಾಕರಣೆನೂ ಮಾಡಿಲ್ಲ. ಅವರು 48 ಗಂಟೆಗಳ ಕಾಲ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಬೇರೆಯವರಿಗೆ ಅವಕಾಶ ಮಾಡಿಕೊಡಿ, ಬದಲಾವಣೆ ಮಾಡಿ, ಹೋಗಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇರ್ಷದವ್ರೆ, ನನ್ನ ಕ್ವಶನ್, ಜಮೀರ್ ಅಹಮದ್ ಖಾನ್ ಎಲ್ಲಿದ್ದಾರೆ? ಬೆಂಗಳೂರಲ್ಲಿ ಇದ್ದಾರಾ? ಇರ್ಬೋದು, ನನ್ಗೆ ಗೊತ್ತಿಲ್ಲ. ಇವತ್ತು ಅಲ್ಲ, ಸದನದಲ್ಲಿ ಇರ್ಬೋದು. ಇದು ಹೆಂಗಾಯ್ತಂದ್ರೆ ನಿಮ್ಮ ರಾಹುಲ್ ಗಾಂಧಿ ಎಲ್ಲೋದ್ರ ಅಂತಾನೆ ಗೊತ್ತಾಗಲ್ಲ. ಅಲ್ಲ, ಯಾಕೆ ಅಲ್ಲ, ಎಲ್ಲೋದ್ರ ಅಂತಾನೆ ಗೊತ್ತಾಗಲ್ಲ, ಯಾವ ಕಂಟ್ರಿಗೆ ಹೋದ್ರ ಅಂತಾನೆ ಗೊತ್ತಾಗಲ್ಲ, ಬಂದಾಗ್ಲೇ ಗೊತ್ತಾ. ಅವರು ವಿರೋಧ ಪಕ್ಷದ ನಾಯಕರಾಗಿ ಅವ್ರದ್ದೇನು ಜವಾಬ್ದಾರಿ ಇದೆ ಅದನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ವಿಜಯನಗರ ಎಷ್ಟು ದೂರ ಇದೆ ಬೆಂಗಳೂರಿಂದ? ಎಷ್ಟು ಗಂಟೆ? ಅಲ್ಲ, ಈಗ ಅವ್ರು ಎಷ್ಟು ಗಂಟೆ ಇದೆ? ಇರ್ಬೋದು, ಒಂದು 3-4 ಗಂಟೆ. ಡೆಲ್ಲಿಗೆ ನಿಮ್ಮ AICCಗೆ ಮೀಟ್ ಮಾಡ್ಲಿಕ್ಕೆ ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡು 25 ಸಲ ಹೋದ. ನಾನು ಕೇಳ್ತೀನಿ, ಜಿಂದಾಲ್ಗೆ ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡು ಒಂದು ಹಾರಿಸ್ಕೊಂಡು ಬರ್ಬೋದಿತ್ತಲ್ಲ ದೇಶಭಕ್ತಿ. ನೋಡಿ, ಮಾನ್ಯ ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಾವು ಹೇಳಿದ್ರಿ. ರಾಹುಲ್ ಗಾಂಧಿ ಅವರು ಇವತ್ತು ವಿರೋಧ ಪಕ್ಷದ ನಾಯಕನಾಗಿ ಯಾವ ರೀತಿ ಯುವಕರ ಬಗ್ಗೆ ಆಗಿರ್ಲಿ, ಬೇರೆ ಬೇರೆ ರೀತಿ ಇವತ್ತು ಹೋರಾಟವನ್ನ ಮಾಡಿ ಇವತ್ತು ಮುಂಚೂಣಿಯಲ್ಲಿ ಬಂದಿದ್ದಾರೆ ಅವರು. ಅರ್ಥ ಆಯ್ತಲ್ಲ? ಇವತ್ತು ಈ ದೇಶದ ಸಮಗ್ರ ಜನರಿಗೆ ಅವರು ರಿಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ. ಈ ಶಾಡೋ ಪ್ರೈಮ್ ಮಿನಿಸ್ಟರ್ ಅವ್ರದೇ ಅಂತ ಪ್ರೋಟೋಕಾಲ್ ಇದೆ. ಮಾತಾಡುವಾಗ ಎಷ್ಟು ಸಲ ಫಾರಿನ್ ಹೋಗಿದ್ದಾರೆ, ಎಷ್ಟು ದೇಶಗಳು ಇವತ್ತು ನಮ್ಮ ಜೊತೆಯಲ್ಲಿ ಮಾನ್ಯ ಮೋದಿ ಅವರು ಬಾರಿ ವಿದೇಶ ಪ್ರವಾಸ ಯಾವ ದೇಶ ನಮ್ಮ ಜೊತೆನಲ್ಲಿ ಕಷ್ಟಕ್ಕಿದ್ದಾಗ ಬಂದು ನಿಂತ್ಕೊಂಡಿದೆ ಹೇಳಿ? ಇಬ್ರಿಗೆ 1 ಮಿನಿಟ್. ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆ ಬೇಡ ಅಂತ ಹೇಳಿದಾಗ
ಮೊನ್ನೆ ಕೆಲವರು ಒಂದಿಬ್ರು ಮೂರು ಜನ ಖಾತೆ ಬದಲಾವಣೆ ಹೌದು ಬದಲಾವಣೆ ಆಗುವಾಗ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಯಾರಿಗೆ ಬೇಡ ಹೈಕಮಾಂಡ್ ಒಂದು ಮಾತು ಹೇಳಿದೆ, ಯಾರಿಗೆ ಬೇಡ ಅಂತ ಹೇಳಿದ್ರೆ ಅವರ 5 ನಿಮಿಷಕ್ಕೆ ರೆಸಿಗ್ನೇಷನ್ ತಗೊಂಡ್ಬಿಟ್ಟು ಕಳಿಸ್ಬಿಡಿ ಅಂತ. ರಾಹುಲ್ ಗಾಂಧಿ ದೇಶಭಕ್ತ ಏನಾದ್ರು ಆದ್ರೆ ಅವರ ಓನ್ ಕ್ಯಾಬಿನೆಟ್ ಅಲ್ಲಿರುವ ಮಿನಿಸ್ಟರ್ ನನಗೆ ಪುರ್ಸೊತ್ತಿಲ್ಲ ಅಂತ ಬರೆದ ಮೇಲೆ ದೇಶಭಕ್ತನಾದ್ರೆ ಇಮ್ಮಿಡಿಯೇಟ್ಲಿ ಓಡಿಸ್ಬೇಕು ನನ್ನ ಲೆಕ್ಕದಲ್ಲಿ. ದೇಶಭಕ್ತಿ ಏನಾದರೂ ಸ್ವಲ್ಪ ಇದ್ರೆ ಅವರು ಹೇಳ್ಕೊಳ್ಳುವಷ್ಟು ಗೊತ್ತಿಲ್ಲ ನನಗೆ, ಅವ್ರು ಹೇಳೋದ್ರಲ್ಲಿ ಏನಾದ್ರೂ 1% ಇದ್ರೆ ಅಲ್ಲ ಮಾನ್ಯ ರಾಹುಲ್ ಅಲ್ಲ, ಗಾಂಧಿ ಅವರು ಇದ್ರೆ ನಾನು ಹೇಳ್ತಾ ಇರೋದು, ನಾನು ಹೇಳ್ತಾ- ದೇಶಭಕ್ತಿ ಒಬ್ಬ- ಬಗ್ಗೆ ಅಲ್ಲರಿ, ಯಾರಿಂದಲೂ ಅಲ್ಲರಿ, certificate one minute, ಬೇಕಾಗಿಲ್ಲ. one minute, ಇರ್ಸದವ್ರೆ. ರಾಜೀವ್ ಗಾಂಧಿ ಯಾವ ತರ ಬಂದಿದ್ದಾರೆ, ಇಂದಿರಾ ಗಾಂಧಿ ಅವರು ಯಾವ ತರ ಬಂದಿದ್ದಾರೆ, ಯಾವ ತರ ತ್ಯಾಗ ಬಲಿದಾನ ನಮ್ಮ ಮಾಡಿದ್ದಾರೆ, question ಇಡೀ ಇಲ್ಲ. ದೇಶ ಗೊತ್ತಾಗಿದೆ, ನಮ್ಮ question ಇಡೀ ದೇಶ ಇಲ್ಲ. ಗೊತ್ತಾಗಿದೆ. ನಮ್ಮ ಅವ್ರ ಮೇಲೆ ಪ್ರಶ್ನೆ ಚಿಹ್ನೆ ಮಾಡೋರು ಅವರೇ ದೇಶಭಕ್ತರಲ್ಲ ಅಂತ ನಾನು ಹೇಳ್ತೇನೆ. ಇರ್ಸದವ್ರೆ, ನಂದು ಕ್ವಶನ್ ಇಲ್ಲ, ಐ ಆಮ್ ನಾಟ್ ಕ್ವಶನಿಂಗ್ ರಾಹುಲ್ ಗಾಂಧಿ ದೇಶ ಪ್ರೇಮ ದೇಶಭಕ್ತಿನ ನಾನು ಕ್ವಶನೇ ಮಾಡ್ತಾ ಇಲ್ಲ. ಹೈಕಮಾಂಡ್ ಹೇಳಿದ್ದು ಕೇಳಿಲ್ಲ, ಹೈಕಮಾಂಡ್ಗೆ ಅವಮಾನ ಆಗುತ್ತೆ, ನಾವು ಹೇಳಿದ್ದನ್ನು ಕೇಳದವರು ನಮ್ಮ ಆರ್ಡರ್ಗೆ ವಿರೋಧ ಆಗುತ್ತೆ ಅಂತ ಹೇಳಿದ ಅಪಮಾನ ಅಂತ ತಿಳ್ಕೊಂಡು ಇಮಿಡಿಯೇಟ್ ಪಕ್ಷದ ಶಿಸ್ತಿನ ಅಡಿಯಲ್ಲಿ ದೇಶಕ್ಕೆ ಶಿಸ್ತಿಲ್ಲ, ದೇಶದ ಭಕ್ತಿಗೆ ಶಿಸ್ತಿಲ್ಲ. ನೋಡಿ ದೇಶಭಕ್ತಿಗೆ ದೇಶದ ಶಿಸ್ತಿಗೆ ಅಲ್ಟರ್ನೇಟ್ ಇಲ್ಲ. ಅರ್ಥ ನಾನು ಹೇಳ್ತಾ ಇರೋದು ಅಲ್ಲ, ನಾನು ಹೇಳ್ತೇನೆ ನೋಡಿ, ಈ ಕಾಂಗ್ರೆಸ್ ಪಕ್ಷ ಯಾವತ್ತೂ ದೇಶ ಮೊದಲು ಅನ್ನುವಂತ ಒಂದು ಕಾನ್ಸೆಪ್ಟ್ ಅಲ್ಲಿನೇ ಕೆಲಸ ಮಾಡ್ತಾ ಇರೋದು. ನಾನು ಹೇಳ್ತಾ ಇದ್ದೀನಲ್ಲ ಇವತ್ತು ಅಲ್ಲ ಏನ್ ಅವ್ರು ನೋಡಿ, ಇವತ್ತು ಅವ್ರು ಯಾವ ಕಾರಣ ಕೊಟ್ಟಿದ್ದಾರೆ, ಅವ್ರದ್ದು ಏನ್ ಜೆನ್ಯೂನಿಟಿ ಇದೆ ಅದ್ರ ಮೇಲೆ ಅದ್ರ ಮೇಲೆ ಚರ್ಚೆ ಮಾಡಿ ಮೇಡಮ್. ಧ್ವಜಾರೋಹಣಕ್ಕೆ ನಾನು ಹೋಗಲ್ಲ, ಧ್ವಜಾರೋಹಣಕ್ಕೆ ಅವರು ಅವಮಾನ ಮಾಡಿಲ್ಲ, ಅಗೌರವ ಮಾಡಿಲ್ಲ. ನಾನೇನು ಗೊತ್ತಾ, ನಿಮ್ಗೂ ಹಂಗೆ ಆಗಿದೆ. ಪರಮೇಶ್ವರ್ ಲೆಟರ್ ಓದಿಲ್ಲ ಬಿಡಿ, ಅವರಿಗೆ ಅರ್ಜೆಂಟ್ ಆಗಿ ಸುನಿಲ್ ಕುಮಾರ್ ಏನಾದ್ರು ತೆಗೆದು ಓದ್ಬಿಟ್ರೆ ಏನೋ ಗೊತ್ತಿಲ್ಲ. ನೀವು ಅಟ್ಲೀಸ್ಟ್ ಓದಿದ್ರಿ, ಓದಿಲ್ಲ ಅಂದ್ರೆ ಪುನೊಮ್ಮೆ ಓದಿಸ್ತೀವಿ. ಅದರಲ್ಲಿ ಅವ್ರು ಕ್ಲಿಯರ್ ಆಗಿ ಬರ್ದಿದ್ದು 10 ಸೆಂಟೆನ್ಸ್ ಇರೋದು ಕನ್ನಡದಲ್ಲಿ. ಅದು ಕೂಡ ಏನಂತ ಬರ್ದವ್ರೆ, ಐ ಆಮ್ ಬಿಸಿ. ಯಾವ್ದ್ರಲ್ಲಿ ಬಿಸಿ ಅಂತ ಹೇಳಿದ್ದಾರೆ? ಅಲ್ಲ, ಯಾವ್ದ್ರಲ್ಲಿ ಬಿಸಿ ಅಂತ ಹೇಳಿದ್ದಾರೆ? ಮುಂದೆ ಬರುವ ಪಕ್ಷ ಸಂಘಟನೆ. ಯಾವುದಕ್ಕೆ ಸಂಘಟನೆ? ಮುಂದೆ ಬರುವ ಚುನಾವಣೆಗಳಿಗೆ. ಅವರು ಚುನಾವಣೆಗಳನ್ನು ಹೇಳಿದ್ದಾರೆ, ಈ ಚುನಾವಣೆ, ನೆಕ್ಸ್ಟ್ ವಿಧಾನಸಭಾ ಚುನಾವಣೆ, GBA ಚುನಾವಣೆ, ಲೋಕಲ್ ಬಾಡಿ ಚುನಾವಣೆಗಳಿದ್ದಾವೆ, ನಾನು ಅದಕ್ಕೆ ಪಕ್ಷವನ್ನು ಸಂಘಟನೆ ಮಾಡಬೇಕು, ವಿಜಯನಗರ ನನಗೆ ಬೇಡ. ಆಯ್ತಪ್ಪ, ಒಪ್ಕೊಳ್ಳುವಪ್ಪ. ಮುಂದಕ್ಕೆ ಏನ್ ಹೇಳಿದ್ದಾರೆ ಅವರು ಅಂದ್ರೆ, ಇದೆಲ್ಲ ಹೇಳಿ ಮುಂದುವರೆದು ದಿನಾಂಕ 15/8/2026 ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಹೊಣೆಗಾರಿಕೆ ನೀಡಿದ್ದು ನಾನು ಹಾಜರಾಗಲು ಸಾಧ್ಯವಾಗದ ಕಾರಣ ಅದರಿಂದ ವಿನಾಯಿತಿ ನೀಡಲು ಹಾಜರಾಗದೇ ಇರೋ ಅಂತದ್ದು ಏನಿದೆ ಅವತ್ತು ಅವ್ರಿಗೆ. ಅದಕ್ಕೆ ಅವ್ರಿಗೇನೋ ಸಮಸ್ಯೆ ಯಾಕೆ ಹೋಗಲ್ಲ ಅಂತಾರೆ. ಈಗ ಪೊಲಿಟಿಕಲಿ ಪ್ರೊಟೆಸ್ಟ್ ಅಂತ ನಾವು ಹೇಳ್ತೀವಿ, ಹೌದು, ಗಿವ್ ಇಟ್ ಬ್ಯಾಕ್ ಅಂತ ಒಂದು ರೀತಿಯ ಎಚ್ಚರಿಕೆ ಕೊಡುವಂಗೆ ಕೊಡ್ತಾರೆ. ಈಗ ಕೆಲವು ನಿಮ್ಮ ಮಂತ್ರಿಗಳು ನಿನ್ನೆಯಿಂದ 10 ಜನರು ಕಾಣ್ತಾನೆ ಇಲ್ಲ ವಿಧಾನಸೌಧದಲ್ಲಿ. ಅದು ಯಾಕಂದ್ರೆ ಒಂದು ರೀತಿಯ ನಮಗೆ ನಾವು ಅಸಮಾಧಾನದಲ್ಲಿ ಇದೀವಿ ಅಂತ ತೋರಿಸ್ಕೊಡುವಂತ ಒಂದು ಪ್ರೊಟೆಸ್ಟ್ ಪೊಲಿಟಿಕಲಿ ಅದು ನಡೆಯುತ್ತೆ. ನಾವೀಗ ಬೆಳಿಗ್ಗೆಯಿಂದ ಹೊಡಿತಾ ಇದ್ವಿ, ಸಿದ್ದರಾಮಯ್ಯ ಅವರು ಹಿಂದಿಗಡೆ ಸೀಟಲ್ಲಿ ಹೋಗಿ ಕೂತ್ಕೊಂಡ್ರು, ಮೇ ಬಿ ದಟ್ ಈಸ್ ಒನ್ ಕೈಂಡ್ ಆಫ್ ಸಿಗ್ನಲ್ ಪಾಸಿಂಗ್ ಅಂತ ಇಟ್ಕೊಳ್ಳುವ. ವಿಲ್ ಅಗ್ರಿ. ನಿಮ್ಮ ಫಸ್ಟ್ 4 ಸೆಂಟೆನ್ಸ್ ಇದೆಯಲ್ಲ, ಅಗ್ರಿ, ಇಟ್ ಇಸ್ ಎ ಪೊಲಿಟಿಕಲ್ ಪ್ರೊಟೆಸ್ಟ್ ಅಂತ. ಏನೋ ಅವ್ರು ಬರೀತಾರೆ, ನನಗೆ ವಿಜಯನಗರ ಬೇಡ, ನಾನು ಪಕ್ಷ ಕಟ್ತೀನಿ, ಕಟ್ತೀನಿ, ಓಕೆ, ಅಲ್ಲಿವರೆಗೆ ಓಕೆ. ಇದ್ಯಾಕೆ ಧ್ವಜಾರೋಹಣ ಮಾಡಲ್ಲ ಅಂತ? ಧ್ವಜಾರೋಹಣ ಅವರು ರಿಕ್ವೆಸ್ಟ್ ಮಾಡ್ತಾ ಇರೋದು. ನಾನು ಹೇಳ್ತಾ ಇದ್ದೀನಲ್ಲ, ಧ್ವಜಾರೋಹಣಕ್ಕೆ ನನಗೆ ಹೋಗೋದಕ್ಕೆ ಆಗಲ್ಲ ಅಂತ ರಿಕ್ವೆಸ್ಟ್ ಮಾಡ್ತಾ ಇರೋದು. ಜಿಲ್ಲಾ ಉಸ್ತುವಾರಿ ಬೇಡ, ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಅಲ್ಲಲ್ಲ, ಅವ್ರದ್ದು ಒಂದು ರಿಕ್ವೆಸ್ಟ್, ಅವ್ರು 2 ದಿನ ಮುಂಚೆ ಕೊಟ್ಟಿರುವಂತದ್ದು ಲೆಟರ್. 2 ದಿನ ಮುಂಚೆ ಕೊಟ್ಟಿದ್ದಾರೆ, 2 ದಿನ ಮುಂಚೆ ಮುಖ್ಯಮಂತ್ರಿಗೆ ಕೊಟ್ಟಿದ್ದಾರೆ ಅವರು. ಪ್ರಮಾಣ ವಚನ ಎಷ್ಟು ದಿನ ಆಯ್ತು? ಅವಾಗಲೇ ಹೇಳ್ಬೇಕಾಯ್ತು. ಪ್ರಮಾಣ ವಚನ ಎಷ್ಟು ದಿನ ಆಯ್ತು? ಆಗಿರ್ಬೇಕು, 1 ವಾರ 10 ದಿವಸ ಆಗಿರ್ಬೇಕು. 1 ವಾರದಲ್ಲಿ ಸರಿ ಇತ್ತು, ಕಿಡ್ನಿ ಲಿವರ್ ಏನಾಗಿರ್ಲಿಲ್ಲ. ಅದಕ್ಕಿಂತ 2 ತಿಂಗಳು ಓಡಾಡುವಾಗ ಏನೂ ಆಗಿಲ್ಲ. ಅಷ್ಟು ಯಾವುದು ಬಿಸಿ ಇರಲಿಲ್ಲ. ಡೆಲ್ಲಿ ಬ್ಯಾಂಗ್ಳೂರು, ಇಲ್ಲಿ ಸಿದ್ದರಾಮಯ್ಯ ಮನೆ, DK ಮನೆ, ಹೋಗುವಾಗ ಏನೂ ಆಗಿಲ್ಲ. ಕರೆಕ್ಟಾ? ಈಗ 15 ಆಗಸ್ಟ್ ಬರುವಾಗಲೇ 2 ದಿನ ಮುಂಚೆ ಅವರಿಗೆ ಗೊತ್ತಾಯ್ತು ಏನೋ ಸೀರಿಯಸ್ ಆಗುತ್ತೆ, ನನಗೆ ಅವರ ಕಿಡ್ನಿ ಏನೋ ಸಿಗ್ನಲ್ ಕೊಡ್ತಾ ಏನೋ ಗೊತ್ತಿಲ್ಲ. ಅದು ಬಿಟ್ಬಿಡಿ. ಮೈ ಕ್ವಶನ್ ಈಸ್ ವೆರಿ ಸಿಂಪಲ್. ನೀವು ಹೇಳಿದ್ರಲ್ಲ, ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ರಿಲೀವ್ ಮಾಡಲಿಕ್ಕೆ ಅಂತ. ನಮ್ದೆಲ್ಲ ರಿಕ್ವೆಸ್ಟ್ ನಿಮ್ಮ ಹತ್ರ ಏನು ಗೊತ್ತಾ? ಅವರನ್ನು ಖಾಲಿ ಧ್ವಜಾರೋಹಣದಿಂದಲ್ಲ, ವಸತಿ ಮಂತ್ರಿ ಇದಾರಲ್ಲ, ನಾವು ಇಡೀ ಕರ್ನಾಟಕದ ಜನತೆ ಕೈ ಮುಕ್ಕೊಂಡು ನಿಮ್ಮ ಹತ್ರ ಕೇಳ್ತೀವಿ, ಅವರನ್ನು ಅಲ್ಲಿಂದಲೇ ರಿಲೀವ್ ಮಾಡಿಬಿಡಿ ಅಂತ. ಬಿಸಿ ಇದ್ದಾರೆ. ಎಲ್ರಿಗೆ ಯಾವುದಕ್ಕೆ ಬಿಸಿ ಇರ್ಬೇಕ್ರಿ? ತಿಥಿ ಊಟಕ್ಕೆ ಹೋಗ್ತಾರೆ ಇವ್ರುಗಳು.
ಓಕೆ, ಕೂತ್ಕೊಂಡು ಬೇರೆ ಸಂಭ್ರಮಗಳು ಮಾಡಲಿಕ್ಕೆ ಆಗುತ್ತೆ, ರಾತ್ರಿ ಕೂತ್ಕೊಂಡು ಡಿಸ್ಕೋ ಡ್ಯಾನ್ಸ್ ಆಗುತ್ತೆ, ಪಾರ್ಟಿಗಳು ಆಗ್ತವೆ, ಕೂತ್ಕೊಂಡು ಗುಂಪು ಕೂತ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಆಗುತ್ತೆ, ರಾಜಕೀಯ ಮೀಟಿಂಗ್ಗಳು ನಡೀತವೆ. ಒಂದು 4 ಗಂಟೆ 15ನೇ ತಾರೀಕಿಗೆ ಹೋಗಿ ಬರ್ಲಿಕ್ಕೆ ಮನುಷ್ಯ ಬಿಸಿ. ಅಂತ ಪೋಸ್ಟ್ಗೆ ಆ ಮೂವ್ಮೆಂಟ್ಗೆ ನಿಮ್ಗೆ ಗೊತ್ತಾ ಭಾರತದಲ್ಲಿ ಎಷ್ಟು ಜನಸಂಖ್ಯೆ ಅದನ್ನು ಪ್ರೇಯರ್ ಮಾಡ್ತಾ ಇರ್ಬೋದು ಅಂತ. ಮೇಡಮ್, ಏನು ನಾಳಿನ ಸ್ವಾತಂತ್ರ್ಯ ದಿನಾಚರಣೆ ಜಾತಿ, ಪಕ್ಷ, ಮತ, ಧರ್ಮ ಇದನ್ನೆಲ್ಲ ಮೀರಿ ನಾವು ಒಳಗೊಂಡಂತೆ ಇದು ಭಾರಿ ಭಕ್ತಿಪೂರ್ವಕವಾಗಿ ದೇಶ ಪ್ರೇಮ ಗಮನದಲ್ಲಿಟ್ಕೊಂಡು ಆಚರಣೆ ಮಾಡೋಂಥ ಶ್ರೇಷ್ಠವಾದಂಥ ನಮ್ಮ ದೇಶದ ಹಬ್ಬ, ಇದು ರಾಷ್ಟ್ರೀಯ ಹಬ್ಬ. ಇಂಥ ರಾಷ್ಟ್ರೀಯ ಹಬ್ಬ ಆಚರಣೆ ಮಾಡೋದಕ್ಕೆ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿ ತೋರಿಸಿದಂಥ ಈ ವಸತಿ ಸಚಿವ BZ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆ ಪಡಿಬೇಕು. ಇವರಿಗೇನಾದರೂ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ನೈತಿಕತೆ ಇದ್ದರೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶಭಕ್ತಿ ಅಥವಾ ಏನು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಮಹತ್ವ ಅರ್ಥ ಗೊತ್ತಾದರೆ ಇಮಿಡಿಯೇಟ್ಲಿ ಈ ಪಕ್ಷ ಇವ್ರನ್ನ ಹೊರಗಡೆ ರಾಜೀನಾಮೆ ತಗೊಂಡು ಈ ಸರ್ಕಾರ ಹೊರಗಡೆ ರಾಜೀನಾಮೆ ತಗೋಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಯಾವುದೇ ಈ ಒಂದು ಏನಿದೆ ಇವ್ರು ಮಾಡಿದಂತ ದ್ರೋಹ ಈ ದೇಶಕ್ಕೆ ಇದು ನಾವು ಡೆಫಿನೆಟ್ಲಿ ಖಂಡಿಸ್ತೀವಿ. ಇದು ನಿರಂತರವಾಗಿ ನಾವು ಖಂಡಿಸ್ತಾ ಹೋಗ್ತೀವಿ. ನೋಡಿ, ಬಿಜೆಪಿ ಅವರಿಂದ ನಮ್ಗೆ ಯಾವುದೋ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನಿಮ್ಮ RSS ಕಚೇರಿನಲ್ಲಿ 52 ವರ್ಷದಿಂದ ಕಾಂಗ್ರೆಸ್ ಪಕ್ಷದವರು ತ್ಯಾಗ ಬಲಿದಾನ ಎಲ್ಲವನ್ನ ಕೊಟ್ಟು ಆತ ಇದಲ್ಲ ಇವತ್ತು ಸ್ವತಂತ್ರ ಅಲ್ಲ ಪಡೆದಿರುವಂತದ್ದು. ಸ್ವತಂತ್ರ ಉತ್ಸವದ ಸ್ವಾತಂತ್ರ್ಯ ಆಚರಣೆ ಹೋರಾಟದಲ್ಲಿ ಒಬ್ಬರು ನಿಮ್ಮವರು ಯಾರು ಕಾಂಗ್ರೆಸ್ ಅವರು ಸ್ವಾತಂತ್ರ್ಯ ನಮ್ಗೆ ತಂದ್ಕೊಟ್ಟಿದ್ದು ಕಾಂಗ್ರೆಸ್ ಅವರು. ಆಯ್ತಪ್ಪ, ಒಪ್ಕೊಳ್ಳುವ. ಈಗ ರಾಹುಲ್ ಗಾಂಧಿ ಅವರೇ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ನಮ್ಗೆ. ನಾವು ಇನ್ನೊಂದು ಸ್ವಾತಂತ್ರ್ಯ ಕೇಳ್ತಾ ಇದ್ವಿ. ನಾಳೆ ಇಂಥ ಮುಟ್ಟಾಳರು ಅಯೋಗ್ಯ ರಾಜಕಾರಣಿಯಿಂದ ನಿಮ್ಗೇನಾದರೂ ಸ್ವಲ್ಪ ಆದರೂ ದೇಶಭಕ್ತಿ ಅಂತ ಇದ್ದರೆ, ನೀವು ಕ್ಲೈಮ್ ಮಾಡ್ತಿರಲ್ಲ ಆ ದೇಶಭಕ್ತಿ ಅಂತ ಇದ್ದರೆ, ಅದರಲ್ಲಿ 1% ಏನಾದರೂ ಇದ್ದರೆ ಈ ಸಲ ಕರ್ನಾಟಕದವ್ರಿಗೊಂದು ಗಿಫ್ಟ್ ಕೊಡಿ ಸ್ವಾತಂತ್ರ್ಯೋತ್ಸವದ. ಇನ್ನೊಂದು ಸ್ವಾತಂತ್ರ್ಯ ಕೊಡಿಸಿ ನಮಗೆ. ಇಂತಹ ಅಯೋಗ್ಯ ರಾಜಕಾರಣಿಯಿಂದ MLA ಇಂದ ನೀವು ಸ್ವಾತಂತ್ರ್ಯ ಕೊಡಿಸಿದ್ರೆ ಐ ಫೀಲ್ ನಿಮ್ಗೆ ಏನಾದರೂ ಒಂದು ದೇಶಭಕ್ತಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ಜಮೀರ್ ಅವರೇ ಮಂತ್ರಿ ಆಗಿದ್ದೀರಿ, ನಿಮ್ಮ ಕಂತ್ರಿ ಬುದ್ಧಿ ಬಿಟ್ಟು ನೆಟ್ಟಿಗೆ ಬದುಕೋದನ್ನು ಕಲೀರಿ. ಅಂಡ್ 100% ಪವರ್ ಟಿವಿ ಕೂಡ ಒತ್ತಾಯ ಮಾಡುತ್ತೆ ಮಂತ್ರಿ ಸ್ಥಾನದಿಂದ ಜಮೀರ್ ಅವ್ರನ್ನ ಕಿತ್ತು ಬಿಸಾಕ್ಬೇಕು ಅಂತ ಹೇಳಿ. ಯಾರೆಲ್ಲ ದೇಶ ವಿರೋಧಿಗಳಿದ್ದೀರಿ, ಧ್ವಜ ಹಾರಿಸೋದಕ್ಕೂ ನಿಮಗೆ ಪುರ್ಸೊತ್ತಿಲ್ದರಷ್ಟು ನೀವೇನು ಘನಕಾರ್ಯ ಮಾಡ್ತಾ ಇದ್ದೀರಿ, ಕಟ್ಟೆ ಹಾಕ್ತಾ ಇದ್ದೀರಲ್ಲ ಪಕ್ಷ ಸಂಘಟನೆಗೆ. ಇಟ್ ಇಸ್ ವೆರಿ ಸಿಂಪಲ್. BK ಹರಿಪ್ರಸಾದ್ ಅವ್ರ ಬದಲು ಜಮೀರ್ಗೆನೆ KPCC ಅಧ್ಯಕ್ಷರ ಪಟ್ಟಸ್ಥಾನ ಕೊಟ್ಟಿದ್ರೆ ಆಗೋಗಿರೋದು. ವಿಜಯನಗರದಲ್ಲಿ ಪಕ್ಷ ಸಂಘಟನೆ ಮಾಡಲ್ವಾ ನೀವು? ನಾಚಿಕೆ ಆಗ್ಬೇಕು ಜಮೀರ್ ಅವರೇ, ನಿಮ್ಮ ಯೋಗ್ಯತೆಗಿಷ್ಟು. ಭಾರತದಲ್ಲಿ ಇರಕ್ಕೂ ನಾಲಾಯಕ್ಕೂ ನೀವು. ಎಲ್ಲಾದ್ರೂ ಪಾಕಿಸ್ತಾನಕ್ಕೆ ಎಲ್ಲಾದ್ರೂ ಹೋಗಿ ಅಲ್ಲಿರೋದಕ್ಕಷ್ಟೇ ಲಾಯಕ್ ಅಂತ ಅನ್ಸುತ್ತೆ. ಅವರು ಯಾರು ನಿಮ್ಮನ್ನು ಸೇರಿಸ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ನೀವು ನಡ್ಕೊಳ್ತಿರೋ ರೀತಿ ಕನ್ನಡಿಗರಂತೂ ಕ್ಷಮಿಸಲ್ಲ, ಭಾರತೀಯರು ಕೂಡ ನಿಮ್ಮನ್ನ ಕ್ಷಮಿಸಲ್ಲ. ಮಂತ್ರಿ ಆಗಿದ್ದೀರಿ, ಯಾವತ್ತು ನಿಮ್ಮ ಕಂತ್ರಿ ಬುದ್ಧಿಗೆ ನಿಮ್ಮ ಕುತ್ತು ಬರುತ್ತೋ ನನಗೆ ಗೊತ್ತಿಲ್ಲ. ಈಗ ಆಲ್ರೆಡಿ ಹಲವಾರು ಎಡವಟ್ಟುಗಳನ್ನ ಮಾಡ್ಕೊಂಡಿದ್ದೀರಿ. ಎಷ್ಟೋ ಜನ ಸೈನಿಕರು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ದೇಶದ ಗಡಿ ಕಾಯ್ತಾರ್ರಿ. ಆಮೇಲೆ ನಂದು ಇನ್ನೊಂದು, ಇದು ಬಹಳ ಕಠಿಣ ಅಂತ ಅನ್ನಿಸ್ತಾ ಇರ್ಬೋದು ನಾನು ಹೇಳ್ತಾ ಇರೋದು ನಿಮ್ಮೆಲ್ರಿಗೂ. ಪ್ರತಿಯೊಬ್ಬ ಜನಪ್ರತಿನಿಧಿ ಯಾರಾದರೂ ಅವರ ಅಂತ್ಯಕಾಲದಲ್ಲಿ ತಿರಂಗವನ್ನ ಹೊತ್ಸೋಂಥ ಸರ್ಕಾರಿ ಗೌರವ ಕೊಡುವಂಥ ಒಂದು ಪರಿಪಾಠ ಇದೆ ಆಯ್ತಾ, ಅದೊಂದು ಪ್ರೋಟೋಕಾಲ್ ಇದೆಯಲ್ಲ. ವೈಯಕ್ತಿಕವಾಗಿ ಬಹಳ ಬೇಜಾರಿಂದ ಒಬ್ಬ ಭಾರತೀಯಳಾಗಿ ನಾನು ಹೇಳ್ತಾ ಇದ್ದೀನಿ ಮತ್ತು ಅಖಂಡ ಭಾರತೀಯರ ಪರವಾಗಿ ಹೇಳ್ತಾ ಇದ್ದೀನಿ. ಅಂಥ ಸಮಯದಲ್ಲಿ ಜಮೀರ್ ಅಹಮದ್ ಅವ್ರಿಗೆ ಯಾವುದೇ ರೀತಿಯ ಸರ್ಕಾರಿ ಗೌರವಗಳನ್ನು ಕೊಡಬಾರ್ದು. ಆ ತಿರಂಗನೂ ಅವ್ರ ಕೈಲಿ ಮುಟ್ಟಿಸ್ಬಾರ್ದು. ಯಾಕೆ ಗೊತ್ತಾ? ತಿರಂಗ ಹಾರ್ಸೋಕೆ ಹೋಗೋದಕ್ಕೆ ನಿಮ್ಮ ಹತ್ರ ಪುರ್ಸೋತಿಲ್ಲ ಜಮೀರ್ ಅವರೇ. ಇಟ್ ಇಸ್ ಸಚ್ ಅ ಶೇಮ್ಫುಲ್ ಫಾರ್ ಯು. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.